ರಿಂದ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗ್ತಾ ಇದೆ. ಬನ್ನೇರುಘಟ್ಟದ ಕ್ಯಾಸ್ಕೇಡ್ನಲ್ಲಿ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಕ್ಯಾಸ್ಕೇಡ್ನ ರಾಜ್ಕುಮಾರ್ ಪಾರ್ಕ್ನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸೋದಕ್ಕೆ ಮೊದಲೇ ತಯಾರಿಯನ್ನ ಮಾಡಿಕೊಂಡಿದ್ರು. ಡಾಕ್ಟರ್ ರಾಜ್ ಪಾರ್ಕ್ನಲ್ಲೇ ಅಂತ್ಯಕ್ರಿಯೆಯನ್ನು ನೆರವೇರಿಸಬೇಕು ಅಂತ ಸಿಜೆ ರಾಯ್ ಈಗಾಗಲೇ ಇದಕ್ಕಿಂತ ಮುಂಚೆ ಅವರ ಸಂಬಂಧಿಕರಾಗಿರಲಿ, ಸ್ನೇಹಿತರಾಗಿರಲಿ, ಆತ್ಮೀಯರ ಬಳಿ ಹೇಳ್ಕೊಂಡಿದ್ರು. ಆ ಪಾರ್ಕ್ನಲ್ಲಿ ಅವರ ಒಂದು ಜಾಗ ಏನಿದೆ ಅಲ್ಲಿ ಯಾವುದೇ ರೀತಿಯ ಒಂದು ಕಟ್ಟಡ ಕೆಲಸ ಕೂಡ ನಡೆಯೋದಕ್ಕೆ ಸಿಜೆ ರಾಯ್ ಅವರು ಪರ್ಮಿಷನ್ ಕೊಟ್ಟಿರಲಿಲ್ಲ, ಬಿಟ್ಟಿರಲಿಲ್ಲ. ಯಾಕೆ ಅಂತ ಅಂದರೆ ನನ್ನ ಅಂತಿಮ ಕಾರ್ಯ ಇಲ್ಲೇ ಆಗಬೇಕು, ನನ್ನ ಅಂತ್ಯಕ್ರಿಯೆಯನ್ನು ಇಲ್ಲೇ ಮಾಡಬೇಕು ಅಂತ ಮೊದಲೇ ಹೇಳ್ಕೊಂಡಿದ್ರು, ಮೊದಲೇ ನಿರ್ಧಾರವನ್ನು ಮಾಡಿದ್ರು. ಕಾನ್ಫಿಡೆಂಟ್ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಕಾನ್ಫಿಡೆಂಟ್ ಉದ್ಯಮಿ ಸಿಜೆ ರಾಯ್ ಅವರಿಗೆ ಸಾವಿನ ಒಂದು ವಿಚಾರದಲ್ಲೂ ಕೂಡ ಅವರೆಷ್ಟು ಕಾನ್ಫಿಡೆಂಟ್ ಆಗಿ ಇದ್ರು ಅನ್ನುವಂಥದ್ದು ಇದರಿಂದ ತಿಳಿದು ಬರುತ್ತೆ. ನನ್ನ ಅಂತ್ಯಕ್ರಿಯೆ ಇಲ್ಲೇ ಆಗಬೇಕು ಅಂತ ಹೇಳಿ ತಯಾರಿಯನ್ನ ಮಾಡ್ಕೊಂಡಿದ್ರು. ಅಲ್ಲಿ ಯಾವುದೇ ರೀತಿ ಕಟ್ಟಡವನ್ನ ಕಟ್ಟೋಕ್ ಬಿಟ್ಟಿರಲಿಲ್ಲ. ಅವರಿಗೆ ಇಷ್ಟವಾಗುವಂತಹ ಹಣ್ಣಿನ ಗಿಡಗಳನ್ನ, ಮರಗಳನ್ನ ಆ ಸ್ಥಳದಲ್ಲಿ, ಆ ಜಾಗದ ಸುತ್ತ ಅವರೇ ಬೆಳೆಸಿದ್ರಂತೆ. ಪರಿಸರಕ್ಕೆ ಕೂಡ ಅಷ್ಟು ಪ್ರೀತಿಯನ್ನ ಕೊಡ್ತಾ ಇದ್ರು ಅವರು ಅಂತ ಆ ಒಂದು ಕೆಲಸ ಮಾಡುವಂತಹ ಸಿಬ್ಬಂದಿಗಳು ಹೇಳ್ತಾ ಇದ್ರು. ನಮ್ಮನ್ನ ಯಾವತ್ತೂ ಕೂಡ ಅವರು ಕೆಲಸದವರು, ಸಿಬ್ಬಂದಿಗಳು ಅನ್ನುವಂಥ ರೀತಿಯಲ್ಲಿ ನೋಡ್ಕೊಂಡಿಲ್ಲ. ನಮ್ಮನ್ನ ಅವರ ಫ್ಯಾಮಿಲಿಯಲ್ಲಿ ಒಬ್ರು ಅನ್ನೋ ರೀತಿಯಾಗಿ, ಕುಟುಂಬಸ್ಥರ ರೀತಿಯಾಗಿ ನಮ್ಮನ್ನ ಕಾಣ್ತಾ ಇದ್ರು ಸಿಜೆ ರಾಯ್ ಅವರು ಅಂತ ಅವರು ಕೂಡ ಕಣ್ಣೀರ ವಿದಾಯವನ್ನ ಹೇಳ್ತಾ ಇದ್ರು. ಚರ್ಚ್ನ ಫಾದರ್ ಇಂದ ಅಂತ್ಯಕ್ರಿಯೆ ನೆರವೇರ್ತಾ ಇದೆ. ಚರ್ಚ್ ಫಾದರ್ ಸಕಲ ಅಂತ್ಯಕ್ರಿಯೆಗಳನ್ನ ನೆರವೇರಿಸ್ತಿದ್ದಾರೆ. ವಿಧಿವಿಧಾನವನ್ನ ನೆರವೇರಿಸಿ ಬನ್ನೇರುಘಟ್ಟದ ಕ್ಯಾಸ್ಕೇಡ್ನಲ್ಲಿ ಅಂತ್ಯಕ್ರಿಯೆ ನಡೀತಾ ಇರುವಂಥದ್ದು. ರಾಜ್ ಪಾರ್ಕ್ನಲ್ಲೇ ಅಂತ್ಯಕ್ರಿಯೆ ಆಗಬೇಕು ಅಂತ ಅವರೇ ನಿರ್ಧಾರವನ್ನ ಮಾಡಿದ್ರಿಂದ ಅವರ ಇಚ್ಛೆಯಂತೆಯೇ ರಾಜ್ ಪಾರ್ಕ್ನಲ್ಲೇ ಅಂತ್ಯಕ್ರಿಯೆ ಮಾಡ್ತಿದ್ದಾರೆ. ಕುಟುಂಬಸ್ಥರು, ಆತ್ಮೀಯರು ಎಲ್ಲರೂ ಕೂಡ ಕಣ್ಣೀರ ವಿದಾಯವನ್ನ ಹೇಳ್ತಿದ್ದಾರೆ. ಕೇವಲ ಉದ್ಯಮಕ್ಕೆ, ರಿಯಲ್ ಎಸ್ಟೇಟ್ಗೆ ಮಾತ್ರ ಸೀಮಿತ ಆಗದೇ ಇರುವಂತಹ ಸಿಜೆ ರಾಯ್ ಚಿತ್ರೋದ್ಯಮ ಇರಲಿ, ಎಂಟರ್ಟೈನ್ಮೆಂಟ್ ಇರಲಿ, ಪ್ರತಿಯೊಂದು, ಕ್ರಿಕೆಟ್ ಅಂದರೆ ಬಹಳ ಇಷ್ಟ, ಕಾರ್ ಕ್ರೇಜ್ ಅಂದರೆ ತುಂಬ ಇಷ್ಟ, ಅಷ್ಟು ಪ್ಯಾಷನಬಲ್ ಆಗಿ ಲೈಫ್ ಲೀಡ್ ಮಾಡಿದಂತಹ ಸಿಜೆ ರಾಯ್ ಈ ರೀತಿ ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಬರ ಸಿಡಿಲು ಬಡಿದಂತಾಗಿತ್ತು ಅವರ ಆತ್ಮೀಯರಿಗೆ ಮತ್ತು ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ. ತೆರಿಗೆ ವಿಚಾರವಾಗಿ ಅವರಿಗೆ ಮಾಹಿತಿಯನ್ನು ನೀಡೋದಕ್ಕೆ ಹೆದರಿ, IT ದಾಳಿಗೆ ಹೆದರಿ ಈ ರೀತಿ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನುವಂಥದ್ದನ್ನು ನಂಬೋದಕ್ಕೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅವರ ಆತ್ಮೀಯರಿಗೆ ಬಹಳ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಯಾಕೆಂದರೆ ಅಷ್ಟು ಪ್ಯಾಷನಬಲ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಂತಹ ವ್ಯಕ್ತಿ, ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ರು. ಬಡ ಮಕ್ಕಳಿಗೆ ಯಾರೆಲ್ಲ 80% ಜಾಸ್ತಿ ತೆಗಿತೀರಾ, PUCಯಲ್ಲಿ, SSLCಯಲ್ಲಿ ಹೆಚ್ಚು ಮಾರ್ಕ್ಸ್ ತೆಗಿತೀರಾ, ಅವರಿಗೆ ನಾನು ಧನ ಸಹಾಯವನ್ನು ಮಾಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ಕೂಡ ಸಾಕಷ್ಟು ಧನ ಸಹಾಯವನ್ನ ಮಾಡಿದ್ರು. ಯಾರಾದರೂ ಕಷ್ಟದಲ್ಲಿದ್ದಾರೆ, ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದ್ರೆ ತಕ್ಷಣವೇ ಅವರ ಆಸ್ಪತ್ರೆ ವೆಚ್ಚವನ್ನ ಕೂಡ ನೋಡ್ಕೊಳ್ತಾ ಇದ್ರಂತೆ. ಅಷ್ಟು ದಾರುಣ ಮನಸ್ಥಿತಿಯನ್ನ ಉಳ್ಳಂತವರು ಸಿಜೆ ರಾಯ್ ಎಲ್ಲರನ್ನ ಅಗಲಿ ಇಹಲೋಕ ತ್ಯಜಿಸಿದ್ದಾರೆ. ಕಾನ್ಫಿಡೆಂಟ್ ದೊರೆಗೆ ಕಣ್ಣೀರ ವಿದಾಯವನ್ನ ಹೇಳಲಾಗ್ತಾ ಇದೆ. ಉದ್ಯಮದಲ್ಲೂ ಕೂಡ ಸಾಕಷ್ಟು ಯಶಸ್ಸು ಗಳಿಸಿದ್ರು. ಸಾಮಾನ್ಯ ವ್ಯಕ್ತಿಯಾಗಿ ಕೇರಳದಿಂದ ಬಂದಂತಹ ವ್ಯಕ್ತಿ ಕಾನ್ಫಿಡೆಂಟ್ ಅಂತಹ ಒಂದು ಸಾಮ್ರಾಜ್ಯವನ್ನ ಕಟ್ಟಿದ್ದೇ ಇತಿಹಾಸ. ಮೊದಲೆಲ್ಲ ಅವರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇತ್ತು ಲೈಫ್. ಮೊದಲ ಬಾರಿಗೆ ಬೆಂಗಳೂರಿನಲ್ಲಿ ಅವರು ಉದ್ಯಮವನ್ನ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಭೂಮಿ ಅವರ ಕೈ ಹಿಡಿದಿತ್ತು. ಎಲ್ಲಿ ಅವರು ಬಂಡವಾಳ ಹೂಡಿಕೆ ಮಾಡಿದ್ರು ಕೂಡ ಅಲ್ಲಿ ಸಾಕಷ್ಟು ಅವರು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ಲಾಭವನ್ನ ಗಳಿಸ್ತಾ ಇದ್ರಂತೆ. ಅವರು ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ, ನನಗೆ ಭೂಮಿ ಕೈ ಹಿಡಿದಿತ್ತು, ನಾನು ಎಲ್ಲೇ ಇನ್ವೆಸ್ಟ್ ಮಾಡಿದ್ರು ಕೂಡ ಬಂಗಾರದ ಬೆಲೆ ಸಿಗ್ತಾ ಇತ್ತು ಅದನ್ನ ಡೆವಲಪ್ ಮಾಡಿದಂತಹ ಸಂದರ್ಭದಲ್ಲಿ. ಹೀಗಾಗಿ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ನಂತರ ಕೇರಳದಲ್ಲೂ ಕೂಡ ಸಾಕಷ್ಟು ಬಿಸ್ನೆಸ್ ಮಾಡ್ತಾರೆ. ದುಬೈವರೆಗೂ ಕೂಡ ಅವರ ಉದ್ಯಮ ಚಾಚಿಕೊಳ್ಳುತ್ತೆ. ದುಬೈಯಲ್ಲೂ ಕೂಡ ಸಾಕಷ್ಟು ಇನ್ವೆಸ್ಟ್ ಮಾಡ್ತಾರೆ, ಸಾಕಷ್ಟು ಹೂಡಿಕೆಯನ್ನು ಮಾಡಿ ಲಾಭ ಗಳಿಸ್ತಾರೆ. ಮೊದಲ ಬಾರಿಗೆ ಈ ರೀತಿಯ ಯಶಸ್ಸನ್ನ ಕಂಡಂತಹ ಸಿಜೆ ರಾಯ್ ಕೊನೆ ದಿನಗಳಲ್ಲಿ ನಷ್ಟವನ್ನ ಕೂಡ ನೋಡ್ತಾರೆ, ಜೀವನದ ಉನ್ನತ ಮಟ್ಟವನ್ನ ಕೂಡ ನೋಡ್ತಾರೆ. ಆತ್ಮಹತ್ಯೆ ಮಾಡಿಕೊಳ್ಳೋದ್ರ ಹಿಂದೆ ನಷ್ಟವನ್ನ ಕೂಡ ಕಾಣ್ತಾರೆ.
ಸಾಕಷ್ಟು ಪ್ಯಾಷನ್ ಇಟ್ಕೊಂಡಿದ್ದಂತಹ ಸಿ.ಜೆ. ರಾಯ್ ಜೀವನದಲ್ಲಿ ಎಲ್ಲವನ್ನ ಕೂಡ ಬಹಳ ಖುಷಿಯಿಂದ ಸ್ವೀಕರಿಸ್ತಾ ಇದ್ರು. ಯಾವುದೇ ಒಂದು ವಿಚಾರ ಆಗಲಿ, ಯಾರೇ ಒಬ್ರು ಏನಾದರೂ ಅವರಿಗೆ ಮೋಸ ಮಾಡಿದಂತಹ ಸಂದರ್ಭದಲ್ಲೇ ಆಗಲಿ ಸಾಕಷ್ಟು ಕೋಪ ಮಾಡ್ಕೊತಿರ್ಲಿಲ್ಲ ಅಂತೆ, ಸಾಕಷ್ಟು ಟೆನ್ಷನ್ ಮಾಡ್ಕೋತಾ ಇರಲಿಲ್ಲ. ಬಟ್ ಈ IT ದಾಳಿ ಇದೆಯಲ್ಲ, ಅವರ ಮನಸ್ಸನ್ನು ಅಷ್ಟು ಘಾಸಿಗೊಳಿಸಿತ್ತು ಅನ್ನೋದನ್ನ ನಂಬೋದಕ್ಕೆ ಅವರ ಸಹೋದ್ಯೋಗಿಗಳಿಗಾಗಲಿ ಆತ್ಮೀಯರಿಗಾಗಲಿ ಸಾಧ್ಯ ಆಗ್ತಾ ಇಲ್ಲ. ಅಷ್ಟು ತನ್ನ ಜೀವವನ್ನೇ ಕಳ್ಕೊಳ್ಳುವಂತಹ ಒಂದು ನಿರ್ಧಾರಕ್ಕೆ ಕಾನ್ಫಿಡೆಂಟ್ ಕಿಂಗ್ ಹೋಗ್ತಾರೆ ಅಂತ ಅಂದರೆ ಅದನ್ನು ಅವರ ಕುಟುಂಬಸ್ಥರು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ? ಎಲ್ಲರ ಮನಸ್ಸಲ್ಲಿ ಕೂಡ ಬಹಳಷ್ಟು ದುಃಖ ಮಡುಗಟ್ಟಿರುವಂಥದ್ದು. ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಆರೋಗ್ಯವಾಗಿ ತುಂಬ ಲವಲವಿಕೆಯಿಂದ ಇದ್ದಂತಹ ವ್ಯಕ್ತಿ ಇದ್ದಕ್ಕಿದ್ದಂತೆ ಈ ರೀತಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾರೆ ಅಂತ ಅಂದರೆ ಸಾಕಷ್ಟು ಆಘಾತಕ್ಕೆ ಒಳಗಾಗಿದ್ದಾರೆ ಅವರ ಕುಟುಂಬಸ್ಥರು. ಸಿನಿಮಾ ರಂಗದಲ್ಲಿ 10ಕ್ಕೂ ಹೆಚ್ಚು ಚಿತ್ರಗಳಿಗೆ ಬಂಡವಾಳ ಹೂಡಿಕೆ ಮಾಡಿ ಸಾಕಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ. ಈ ಮೂಲಕ ಸಾಕಷ್ಟು ಕಲಾವಿದರಿಗೆ ಕೂಡ ಜೀವನವನ್ನು ರೂಪಿಸಿಕೊಟ್ಟಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದಾರೆ. ಅನಾರೋಗ್ಯಕ್ಕೀಡಾದಂತಹ ವ್ಯಕ್ತಿಗಳಿಗೆ, ಸ್ನೇಹಿತರಿಗೆ ಆಸ್ಪತ್ರೆಯ ವೆಚ್ಚವನ್ನು ಕೂಡ ನೀಡ್ತಾ ಇದ್ರು. ಸಾಕಷ್ಟು ಸಹಕಾರಿಯಾಗಿ ಬಾಳ್ದಂತಹ ವ್ಯಕ್ತಿ. ಅವ್ರಿಗೆ ಎಷ್ಟು ಪ್ಯಾಷನ್ ಇತ್ತಂತ ಅಂದರೆ ಅವ್ರಿಗೆ ಯಾವ ಕಾರ್ ಇಷ್ಟ ಆಗುತ್ತೆ ಆ ಕಾರ್ನ ಅವ್ರು ತಗೋಬೇಕು. ಅವರ ಒಂದು ಮೊದಲ ಕಾರನ್ನು ಹುಡುಕಿಸೋದಕ್ಕೆ ಬಹಳ ಕಷ್ಟಪಟ್ಟಿದ್ರು. ನಾನು ಫಸ್ಟ್ ಆ ಕಾರನ್ನು ಓಡಿಸ್ತಾ ಇದ್ದೆ, ಆ ನೆನಪುಗಳು ನನ್ನ ಜೊತೆಗೇ ಇರಬೇಕು ಯಾವಾಗಲೂ ಅಂತ ಆಸೆ ಪಟ್ಟವರು 10 ಲಕ್ಷ ಬಹುಮಾನವನ್ನು ಘೋಷಣೆ ಮಾಡಿದ್ರು. ಯಾರು ನನ್ನ ಫಸ್ಟ್ ಕಾರನ್ನು ಹುಡುಕಿ ಕೊಡ್ತಾರೆ ಅವರಿಗೆ 10 ಲಕ್ಷ ಬಹುಮಾನವನ್ನು ಕೊಡ್ತೀನಿ ಅಂತ ಸಿ.ಜೆ. ರಾಯ್ ಅವರ ಆಸೆಯಂತೆ ಆ ಕಾರು ಕೂಡ ಅವರ ಕೈ ಸೇರಿತ್ತು. ಅವರು ಕೊಟ್ಟಂತಹ ಮಾತಿನಂತೆ ಯಾರು ಹುಡುಕೊಟ್ಟಿದ್ರು ಆ ಕಾರನ್ನು ಅವರಿಗೆ 10 ಲಕ್ಷ ಅಮೌಂಟನ್ನು ಕೂಡ ಕೊಟ್ಟು ಧನ್ಯವಾದ ಕೂಡ ಹೇಳಿದರು. ಅದನ್ನು ಕೂಡ ಅವರು ಒಂದು ವಿಡಿಯೋ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಅವರು ಮೊದಲು ಈಗ BMW ಇರ್ಬೋದು, ರೋಲ್ಸ್ ರಾಯ್ ಇರ್ಬೋದು, ಬೇಕಾದಷ್ಟು ಕಾರ್ಗಳಿದೆ, ಎಲ್ಲ ರೀತಿಯ ಐಷಾರಾಮಿ ಕಾರ್ಗಳಿದೆ. ಆದರೂ ಕೂಡ ಐಷಾರಾಮಿ ಜೀವನ ಇದೆ. ಆದರೂ ಅವರ ಒಂದು ಮೊದಲ ಕಾರಿನ ಬಗ್ಗೆ ಅವರಿಗೆ ಎಷ್ಟು ಕ್ರೇಜ್ ಇತ್ತು, ಆ ರೀತಿಯ ಒಂದು ಭಾವನೆಯನ್ನ ಉಳ್ಳಂಥವರು ಸಿ.ಜೆ. ರಾಯ್. ಅಷ್ಟು ಸೂಕ್ಷ್ಮ ಸ್ವಭಾವದವರಾಗಿದ್ರು. ಇಷ್ಟು ಪ್ಯಾಷನಬಲ್ ಆಗಿ ಲೈಫ್ ಲೀಡ್ ಮಾಡಿದಂತಹ ವ್ಯಕ್ತಿ IT ದಾಳಿಗೆ ಹೆದರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಘಟನೆ ಇದೆಯಲ್ಲ, ಅದನ್ನು ಅರ್ಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅವರ ಕುಟುಂಬಸ್ಥರಿಗೆ, ಆತ್ಮೀಯರಿಗೆ, ಎಲ್ಲರಿಗೂ ಕೂಡ. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. ಅಂತಿಮ ವಿಧಿವಿಧಾನವನ್ನು ನೆರವೇರಿಸಿದ್ದಾರೆ. ಸಿ.ಜೆ. ರಾಯ್ ಅವರ ಕುಟುಂಬಸ್ಥರು, ಆತ್ಮೀಯರೆಲ್ಲರೂ ಕೂಡ ಭಾಗಿಯಾಗಿ, ರಾಜಕೀಯ ಒಡನಾಡಿಗಳು ಕೂಡ ಇದ್ರು. ಸಾಕಷ್ಟು ಮಂದಿ ರಾಜಕೀಯ ಸ್ನೇಹಿತರಿದ್ರು, ಸಿನಿಮಾ ರಂಗದ ಸ್ನೇಹಿತರಿದ್ರು, ಎಂಟರ್ಟೈನ್ಮೆಂಟ್ ಇರ್ಬೋದು, ಯಾವುದೇ ಮನರಂಜನಾ ಕಾರ್ಯಕ್ರಮಗಳಿರ್ಬೋದು, ಅಲ್ಲೂ ಕೂಡ ಭಾಗಿಯಾಗ್ತಾ ಇದ್ರು. ಅಲ್ಲಿನ ಸ್ನೇಹಿತರಿದ್ದಾರೆ. ಎಲ್ಲರೂ ಕೂಡ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿ ಕಣ್ಣೀರ ವಿದಾಯವನ್ನು ಹೇಳ್ತಿದ್ದಾರೆ ಕಾನ್ಫಿಡೆಂಟ್ ಉದ್ಯಮಿಗೆ. ಬನ್ನೇರುಘಟ್ಟದ ಕ್ಯಾಸ್ಕೇಡ್ನಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಮೊದಲಿಗೆ ಉದ್ಯೋಗದಲ್ಲಿ ಅಷ್ಟು ಯಶಸ್ಸು ಗಳಿಸಿದಂತಹ ವ್ಯಕ್ತಿಗೆ, ಅಷ್ಟು ಐಷಾರಾಮಿ ಜೀವನದಲ್ಲಿದ್ದಂತಹ ವ್ಯಕ್ತಿಗೆ ಕೊನೆಯದಾಗಿ ದುಬೈಯಲ್ಲಿ ಹೂಡಿಕೆ ಮಾಡಿದಂತಹ ಸಂದರ್ಭದಲ್ಲಿ ನಷ್ಟವನ್ನು ಅನುಭವಿಸ್ತಾರೆ. ನಂತರ ರಷ್ಯಾದಲ್ಲಿ ಹೂಡಿಕೆ ಮಾಡ್ತಾರೆ, ಅಲ್ಲೂ ಕೂಡ ನಷ್ಟವನ್ನು ಅನುಭವಿಸ್ತಾರೆ. ಅವರ ಮಗನನ್ನ ಮೇಲ್ವಿಚಾರಣೆಗೆ ಬಿಟ್ಟಿರ್ತಾರೆ. ದುಬೈ ಮತ್ತು ರಷ್ಯಾದಲ್ಲಿ ನಡೆಯುವಂತಹ ಇವರ ವ್ಯವಹಾರ ಇರ್ಬೋದು, ಉದ್ಯಮ ಇರ್ಬೋದು, ಈ ಕಾನ್ಫಿಡೆಂಟ್ ಉದ್ಯಮವನ್ನು ಅವರ ಮಗನಿಗೆ ನೋಡ್ಕೊಳ್ಳೋದಕ್ಕೆ ಬಿಟ್ಟಿದ್ರು. ದುಬೈ ಮತ್ತು ರಷ್ಯಾದ ಲಾಸ್ ಆಗಿದ್ರಿಂದ ಆರ್ಥಿಕ ಸಂಕಷ್ಟಕ್ಕೆ ಕೂಡ ಸಿಲುಕಿದ್ರು ಅಂತ ಕೆಲವರು ಹೇಳ್ತಾರೆ. ಆದರೆ ಅವರು ಇದುವರೆಗೂ ಯಾವುದೇ ರೀತಿಯ ಬ್ಯಾಂಕಲ್ಲಿ ಯಾವುದೇ ರೀತಿ ಒಂದು ಲೋನ್ ತಗೊಂಡಿರಲಿಲ್ಲ. ಒಂದು ಬ್ಯಾಂಕ್ ಸಹಕಾರವನ್ನೇ ತಗೊಳ್ಳದೆ ಇಷ್ಟು ದೊಡ್ಡ ಉದ್ಯಮವನ್ನು ಕಟ್ಟಿ ಬೆಳೆಸಿದಂಥವರು ಸಿ.ಜೆ. ರಾಯ್. ಇಂತಹ ದೊರೆ ಕೊನೆ ಗಳಿಗೆಯಲ್ಲಿ ಆರ್ಥಿಕ ಸಂಕಷ್ಟವನ್ನು ಕೂಡ ಅನುಭವಿಸಿದ್ರು ಅಂತ ಹೇಳ್ತಾರೆ. ಆದರೂ ಕೂಡ ಎದೆಗುಂದಿರಲಿಲ್ಲ. ಯಾವಾಗ IT ದಾಳಿ ಆಯಿತು, ಡಿಸೆಂಬರಿಂದ ಸಾಕಷ್ಟು ಖಿನ್ನತೆಗೆ ಒಳಗಾಗ್ತಾರೆ. ಡಿಸೆಂಬರಲ್ಲಿ 3 ಬಾರಿ 4 ಬಾರಿ ಪದೇ IT ದಾಳಿಯನ್ನು ಮಾಡಲಾಗುತ್ತೆ. ಎಲ್ಲದಕ್ಕೂ ಕೂಡ ಅವರ
ಪ್ರಾರಂಭಿಸಿದ ಫಸ್ಟ್ ಉದ್ಯೋಗ ಏನಿತ್ತು ಅದರಿಂದ ಇಲ್ಲಿ ತನಕ ಪ್ರತಿಯೊಂದು ಎವಿಡೆನ್ಸ್ ಅನ್ನ ಕೇಳ್ತಾರೆ. ಕರ್ನಾಟಕ, ಕೇರಳ, ದುಬೈ, ರಷ್ಯಾ ಎಲ್ಲ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಿಂದ ಆ ಎಲ್ಲದರ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ತೆರಿಗೆ ವಂಚನೆಯನ್ನ ಮಾಡಿದ್ರು ಅನ್ನುವಂತಹ ಮಾಹಿತಿ ಇದೆ. ಹೀಗಾಗಿ ದಾಳಿಯನ್ನ ಮಾಡಿದ್ದು IT ದಾಳಿ. ಈ ತೆರಿಗೆ ವಂಚನೆಯಿಂದಾಗಿ ಆ ಫೈಲ್ ಸಬ್ಮಿಟ್ ಮಾಡಬೇಕಾದ್ರೆ ಸಾಕಷ್ಟು ಖಿನ್ನತೆಗೆ ಒಳಗಾಗ್ತಾರೆ. CJ ರಾಯ್ ಎದೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು. ಅವರ ದೇಹದ ಒಳಗೆ 6.55 mm ಅಷ್ಟು ಆ ಗುಂಡು ಅವರ ದೇಹವನ್ನ ಹೊಕ್ಕಿತ್ತು. ಎದೆಯ ಭಾಗಕ್ಕೆ ಶೂಟ್ ಮಾಡ್ಕೊಂಡಿದ್ರಿಂದ ಶ್ವಾಸಕೋಶ ಮತ್ತೆ ಹೃದಯ ಎಲ್ಲ ಆರ್ಗನ್ಸ್ಗೂ ಕೂಡ ಡ್ಯಾಮೇಜ್ ಮಾಡಿ ಹಿಂದೆ ಎದೆಯ ಭಾಗಕ್ಕೆ ಹೋಗಿ ಆ ಗುಂಡು ಹೊಕ್ಕೊಂಡಿತ್ತು. ಕಾನ್ಫಿಡೆಂಟ್ ದೊರೆಗೆ ಕಣ್ಣೀರ ವಿದಾಯವನ್ನ ಹೇಳಲಾಗ್ತಾ ಇದೆ. ಬನ್ನೇರುಘಟ್ಟದ ಕ್ಯಾಶಕಡ್ನಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ CJ ರಾಯ್ ಬಹಳಷ್ಟು ಸಕ್ರಿಯರಾಗಿ ಇರ್ತಾ ಇದ್ರು. ವಿಡಿಯೋಗಳನ್ನ ಮಾಡ್ತಾ ಇದ್ರು, ರೀಲ್ಸ್ಗಳನ್ನ ಮಾಡ್ತಾ ಇದ್ರು, ಸ್ಪೀಚ್ಗಳನ್ನ ಕೊಡ್ತಾ ಇದ್ರು, ಮೋಟಿವೇಶನ್ ಸ್ಪೀಚ್ಗಳನ್ನ ಕೂಡ ಕೊಡ್ತಾ ಇದ್ರು. ಸಾಕಷ್ಟು ಜನರಿಗೆ ಸ್ಫೂರ್ತಿದಾಯಕ ಮಾತುಗಳನ್ನ ಆಡ್ತಾ ಇದ್ರು. ಜೀವನದ ಬಗ್ಗೆ ಸಾಕಷ್ಟು ಕಾನ್ಫಿಡೆಂಟ್ ಆಗಿ ಇದ್ರು. ನಾನು ಯಾವ ರೀತಿಯಾಗಿ ಉದ್ಯಮವನ್ನ ಪ್ರಾರಂಭ ಮಾಡಿದೆ, ಬೇರೆಯವರು ಕೂಡ ಅದೇ ರೀತಿ ಉದ್ಯಮವನ್ನ ಪ್ರಾರಂಭ ಮಾಡಬೇಕು. ಹಣ ಗಳಿಸೋದು ಬಹಳ ಈಸಿ. ನಿಮ್ಗೊಂದು ಛಲ ಇರಬೇಕು, ಪ್ಯಾಷನ್ ಇರಬೇಕು. ನನಗೆ ಮೊದಲ ಬಾರಿಗೆ ಹೂಡಿಕೆ ಮಾಡಿದಾಗ ಭೂಮಿ ಕೈ ಹಿಡಿತು. ಅಂದರೆ ಆಗ ಬೆಂಗಳೂರಲ್ಲಿ ಕಡಿಮೆ ಬೆಲೆಗೆ ಭೂಮಿಯನ್ನು ಕೊಂಡ್ಕೊಂಡು ಎಲ್ಲಿ ಯಾವ ಕಡೆ ಬೆಂಗಳೂರು ಡೆವಲಪ್ ಆಗ್ತಾ ಇದೆ, ಅಭಿವೃದ್ಧಿ ಹೊಂದುತ್ತಾ ಇದೆ, ಇಲ್ಲಿ ನೆಕ್ಸ್ಟು ಈ ಜಾಗದಲ್ಲಿ ಭೂಮಿಗೆ ಒಳ್ಳೆ ಬಂಗಾರದ ಬೆಲೆ ಬರುತ್ತೆ ಅಂತ ಅವರು ಗುರುತಿಸ್ತಾ ಇದ್ರು. ಅಷ್ಟು ದೂರದೃಷ್ಟಿಯಿಂದ ಕೆಲಸವನ್ನ ಮಾಡಿದ್ದಕ್ಕೆ ಇಷ್ಟು ಯಶಸ್ಸು ಗಳಿಸಲಿಕ್ಕೆ ಸಾಧ್ಯ ಆಯಿತು. ಆ ದೂರದೃಷ್ಟಿಯಿಂದಲೇ ಅವರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು. ಅದಕ್ಕೆ ತಕ್ಕಂತೆ ಅವರು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಹೆಚ್ಚಾಗಿ ನಿರೀಕ್ಷೆಯನ್ನ ಮೀರಿ ಲಾಭ ಗಳಿಸ್ತಾ ಇದ್ರು. ಹಾಗೆ ಈ ಒಂದು ಯಶಸ್ಸು ಸಾಕಷ್ಟು ಜನರ ಒಂದು ಅಸೂಯೆಗೂ ಕೂಡ ಕಾರಣ ಆಗುತ್ತೆ. ರಾಜಕಾರಣಿಗಳು ಕೂಡ ಸಾಕಷ್ಟು ಟಾರ್ಚರ್ ಕೊಟ್ಟಿದ್ರು ಅನ್ನುವಂತಹ ಮಾತಿದೆ. ಆದರೆ ತನಿಖೆಯ ನಂತರವೇ ಎಲ್ಲದೂ ಕೂಡ ಹೊರಬರಬೇಕಿದೆ. ಇನ್ನೇನು ಕೇರಳ ಚುನಾವಣೆ ಇದೆ, ಆ ಚುನಾವಣೆಗೆ ಹಣವನ್ನ ಕೂಡ ಕೇಳಿದ್ರು CJ ರಾಯ್ ಅವರಿಂದ. ಆ ಹಣ ಈಗಾಗಲೇ ಕೊನೆ ಹಂತದಲ್ಲಿ ಅವರ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ಹಿಂದಿನ ಕೆಲ ತಿಂಗಳುಗಳ ಹಿಂದೆ ಆರ್ಥಿಕವಾಗಿ ನಷ್ಟ ಕೂಡ ಅನುಭವಿಸ್ಬಿಟ್ಟಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೂಡ ಕೇರಳ ಚುನಾವಣೆಗೂ ಕೂಡ ಹಣ ಕಳಿಸ್ಬೇಕು ಅನ್ನುವಂಥ ಒಂದು ಒತ್ತಡ ಕೂಡ ಇತ್ತಂತೆ. ಈ ಕಡೆ ಆರ್ಥಿಕ ನಷ್ಟ, ಈ ಕಡೆ ರಾಜಕೀಯ ಒತ್ತಡ ಕೂಡ ಇತ್ತು. ಪದೇ ಪದೇ IT ದಾಳಿ ಕೂಡ ಆಗ್ತಾ ಇತ್ತು. ಇದೆಲ್ಲದರಿಂದ ಮನನೊಂದಿದ್ರು. ತಮ್ಮ ಆತ್ಮೀಯರ ಬಳಿ ಹೇಳ್ಕೊಂಡಿದ್ರು, IT ದಾಳಿ ಆದಾಗ ನನಗೆ ಸಾಕಷ್ಟು ಟೆನ್ಷನ್ ಆಗ್ತಾ ಇದೆ ನನಗೆ ಅಂತ. ಅವರ ಸಹೋದರನಿಗೂ ಕೂಡ ಕಾಲ್ ಮಾಡಿ ಎಲ್ಲಿದೆಯಾ ಬೇಗ ಬಾ ಅಂತ ಹೇಳಿದ್ರು. ಬೆಳಿಗ್ಗೆ 10 ಗಂಟೆಗೆ IT ದಾಳಿ ಆಗುತ್ತೆ ಅಂತ ಅಂದರೆ ಅವರು ಸಾಕಷ್ಟು ಜನರಿಗೆ ಕಾಲ್ ಮಾಡ್ತಾರೆ, ಅವ್ರಿಗಾಗಿರುವಂಥ ಆತಂಕವನ್ನು ಹೇಳ್ಕೊತಾರೆ. ಅವ್ರು ತಮ್ಮ ಹೊರಗಡೆ ಇದ್ದೀನಿ, ನಾನು ಸಂಜೆ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿರ್ತಾರೆ. ಆದರೆ ಅವರ ಸಹೋದರ ಬರೋದಕ್ಕೂ ಮೊದಲೇ ಈ ಒಂದು ನಿರ್ಧಾರವನ್ನು ಕೈಗೊಂಡ್ಬಿಡ್ತಾರೆ CJ ರಾಯ್. IT ಅಧಿಕಾರಿಗಳು ಬೆಳಿಗ್ಗೆಯಿಂದನೇ ವೆಯ್ಟ್ ಮಾಡ್ತಾ ಇರ್ತಾರೆ, ಕಾಯ್ತಾ ಇರ್ತಾರೆ. CJ ರಾಯ್ ಮಧ್ಯಾಹ್ನದ ಸಮಯಕ್ಕೆ ಅವರ ಕಚೇರಿಗೆ ಹೋದಂತಹ ಸಂದರ್ಭದಲ್ಲಿ അല്ലാതെ എനിക്ക് അതിനെക്കുറിച്ച് ആധികാരികമായി പറയാൻ എനിക്ക് അറിയില്ല. കാരണം അറിയാലോ, വ്യക്തികൾ ನೋಡಿ, ಅವರ ಆತ್ಮೀಯರೆಲ್ಲರಿಗೂ ಕೂಡ ಅಂದ್ರೆ ಆ ಒಂದು ಸಾವನ್ನ ಅವ್ರಿಗೆ ನಿಜಾನ ಸುಳ್ಳ ಅನ್ನುವಂತಹ ಒಂದು ಇದರಲ್ಲೇ ಇದ್ದಾರೆ. ಅದರಿಂದ ಹೊರಬರೋದಕ್ಕೆ ಕಷ್ಟಪಡ್ತಿದ್ದಾರೆ. ಅಷ್ಟು ಆಘಾತಕ್ಕೊಳಗಾಗಿದ್ದಾರೆ ಎಲ್ಲರೂ ಕೂಡ. ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಂಥ ಐಷಾರಾಮಿ ಜೀವನ ನಡೆಸ್ತಾ ಇರುವಂತಹ ವ್ಯಕ್ತಿ, ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್, ಒಬ್ಬ ಪ್ರಖ್ಯಾತ ಉದ್ಯಮಿ ಆಗಬೇಕು ಅಂದರೆ ಅವರಾಗಲೇ ಎಷ್ಟು ಏಳು ಬೀಳುಗಳನ್ನೆಲ್ಲ ದಾಟಿ ಬಂದಿರ್ತಾರೆ. ಈ ರೀತಿಯ ಎಷ್ಟು ಸವಾಲುಗಳನ್ನು ಎದುರಿಸಿ ಬಂದಿರ್ತಾರೆ. ಇಂಥವರು ಈ ರೀತಿ ನಿರ್ಧಾರ ಮಾಡ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ.
ಅಂತಹ ಒಂದು ನಿರ್ಧಾರವನ್ನ ಸಿ.ಜೆ. ರಾಯ್ ತೆಗೆದುಕೊಂಡ್ಬಿಟ್ಟಿದ್ರು. ಮಧ್ಯಾಹ್ನದ ಸುಮಾರಿಗೆ ಕಚೇರಿಗೆ ಬಂದಂತಹ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಈಗಾಗಲೇ ಗಡುವನ್ನ ನೀಡ್ಬಿಟ್ಟಿರ್ತಾರೆ. ಈ ದಾಖಲೆಗಳು ನಮಗೆ ಬೇಕೇ ಬೇಕು ಅಂತ ಹೇಳ್ಬಿಟ್ಟಿರ್ತಾರೆ. ಆ ದಾಖಲೆಗಳನ್ನ ಅವರಿಗೆ ಕೊಡೋದಕ್ಕೆ ವಿಫಲರಾಗಿರ್ತಾರೆ ಸಿ.ಜೆ. ರಾಯ್. ಇನ್ನೇನು ಅವರನ್ನ ಬಂಧನಕ್ಕೆ ಒಳಪಡಿಸಿ ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾರೆ ಅನ್ನುವಂತಹ ಸಂದರ್ಭ ಇತ್ತು. ಹಾಗಾಗಿ ಅವರು ಮನನೊಂದು ಈ ರೀತಿ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಫೈಲ್ಗಳನ್ನು ತಗೊಂಡು ಬರ್ತೀನಿ, ಎಲ್ಲ ದಾಖಲೆಗಳನ್ನು ತರ್ತೀನಿ ಅಂತ ಅವರ ಕಚೇರಿಯ ರೂಮ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಬಂದೂಕನ್ನು ತಗೊಂಡು ಆತ್ಮಹತ್ಯೆಗೆ ಶರಣಾಗ್ತಾರೆ. ತಮ್ಮ ಎದೆಗೆ ತಾವೇ ಬುಲೆಟ್ ಫೈರ್ ಮಾಡ್ಕೊಳ್ಳೋದು ಇದೆಯಲ್ಲ, ಅದು ಆ ಕಾನ್ಫಿಡೆಂಟ್ ದೊರೆ ಆ ರೀತಿಯ ಒಂದು ಕಾನ್ಫಿಡೆಂಟ್ ಆಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಚರ್ಚ್ನ ಫಾದರಿಂದ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಲಾಗಿದೆ. ಬನ್ನೇರುಘಟ್ಟದ ಕ್ಯಾಶ್ಕೆಡ್ನಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸುತ್ತಿದ್ದಾರೆ. ರಾಜ್ ಪಾರ್ಕ್ನಲ್ಲೇ ಅಂತ್ಯಕ್ರಿಯೆ ಆಗಬೇಕು ಅಂತ ಈಗಾಗಲೇ ಅವರು ಮೊದಲೇ ನಿರ್ಧಾರವನ್ನ ಮಾಡಿದಂತೆ ಆ ನಿರ್ಧರಿಸಿದ ಜಾಗದಲ್ಲೇ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ಈಗ ನೆಕ್ಸ್ಟ್ ಏನು ಇಲ್ಲ, ಈಗ ಸದ್ಯಕ್ಕೆ ಏನಿಲ್ಲ, ಮುಗಿದಾಯಿತು. ರಾಯ್ ಹೋಗಿದ್ದಾಯಿತು. ಅದನ್ನು ನಮಗೆ ಜೀರ್ಣ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದೆ. ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಲೆಟಸ್ ವೆಯ್ಟ್ ಮಾಡೋಣ, ಫ್ಯಾಮಿಲಿ ಎಲ್ಲ ಏನು ಡಿಸೈಡ್ ಮಾಡ್ತಾರೆ ಮುಂದಕ್ಕೆ ಏನು ಅಂತ. ಈಗ ಹೇಳೋವಂಥದ್ದು ಏನೂ ಇಲ್ಲ. ನಮಗೆ ಹೋಗ್ಬೇಕಾಗಿರೋರು ಹೋಗಿದ್ದಾರೆ. ಇನ್ನೊಂದು ರಾಯ್, ಡಾಕ್ಟರ್ ರಾಯ್ ಇರಲ್ಲ ನಮ್ಮ ಕನ್ನಡ ಎಲ್ಲಾದರೂ ಆಗಲಿ. ರಾಯ್ ಅವರು ತುಂಬ ಎಕ್ಸೈಟಿಂಗ್ ಆಗಿ ಬರೋರು. ಆ ರಾಯ್ ಇನ್ನಿಲ್ಲ, ಅಷ್ಟೇ ನಾನು ಹೇಳಕ್ಕೆ ಬಯಸ್ತೀನಿ. ನನ್ನ ಹತ್ರ ಮಾತಾಡಿದ್ದು ಜಾನ್ವರಿ ನನ್ನ ಹತ್ರ ಲಾಸ್ಟ್ ಮಾತಾಡಿದ್ದು 30ನೇ ತಾರೀಕು ಬೆಳಗ್ಗೆ 10:40 ಮಾತಾಡೋರು. ನಾನು ಇರಲಿಲ್ಲ, ಇಲ್ಲ ಊರಲ್ಲಿ ಇರಲಿಲ್ಲ, ನಾನು ಥಾಯ್ಲೆಂಡಲ್ಲಿದ್ದೆ, ಮದುವೆಗೆ ಹೋಗಿದ್ದೆ. ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು. ನಾನು ನಾಳೆ 7 ಗಂಟೆ ರಾತ್ರಿ ಬರ್ತೀನಿ ಅಂದೆ. ಸರಿ ನೀನು ಬಾ ಮಾತಾಡಬೇಕು ಅಂದರು, ಅಷ್ಟೇ. ಅದರ ಬಗ್ಗೆ ಏನೂ ಮಾತಾಡಿಲ್ಲ, ಅವತ್ತೇನು ಮಾತಾಡಿಲ್ಲ, ಏನು ಚರ್ಚೆ ಮಾಡಿಲ್ಲ. ನಾನು ಯಾವಾಗ ಬರ್ತೀನಿ ಅಂದರೆ ಒಂದು 2-3 ಸತಿ ಕಾಲ್ ಮಾಡಿದ್ರು. ನಾನು 2-3 ಸತಿನೂ ಇದನ್ನೇ ಹೇಳಿದೆ, ಅಷ್ಟು ಬಿಟ್ಟರೆ ಇನ್ನೇನು ಮಾತಾಡಿಲ್ಲ. ಅವತ್ತು ನನಗೆ 4 ಗಂಟೆ 8 ನಿಮಿಷಕ್ಕೆ ಗೊತ್ತಾಯಿತು. ಅವತ್ತು ನಾನು ಅಲ್ಲಿಂದ ಹೊರಟೆ, ಬೆಳಗ್ಗೆ 6 ಗಂಟೆಗೆ ಬಂದೆ ಲ್ಯಾಂಡ್ ಆದ ಬೆಂಗಳೂರು. ಅವರು 27ನೇ ತಾರೀಕು ಬೆಂಗಳೂರಿಗೆ ಬಂದಿದ್ದರು. ಜಾನ್ವರಿ 27ನೇ ತಾರೀಕು ಬಂದಿದ್ದರು. ಅವರು ಕಾನ್ರಾಡ್ ಹೋಟ್ಲಲ್ಲಿದ್ದರು. ಅದ್ರ ಬಗ್ಗೆ ನಾನು ಇವಾಗ ಏನು ಹೇಳೋಕ್ಕಾಗಲ್ಲ. ನಾನು ಅದೇನು ಮಾತಾಡೋಕ್ಕೆ ಇಚ್ಛಿಸಲ್ಲ. ಅಲ್ಲ, ಅದೆಲ್ಲ ಕರೆಕ್ಟು ಇರ್ಬೋದು. ನಾನು ಈಗ ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ತಯಾರಿಲ್ಲ, ರೆಡಿ ಇಲ್ಲ ಇವಾಗ. ನನಗೆ ಎಸ್ ಐ ಟಿಯಲ್ಲಿ ಏನಾಗುತ್ತೆ ಅಂತ ನೋಡೋಣ, ಅಷ್ಟೇ ಹೇಳೋದು. ಅಷ್ಟೇ, ಏನು ಮಾಡ್ತಾರೆ ಏನು ನೋಡೋಣ ಅಂತ. ನಾನು ಆ 3 ದಿವಸ ಇಲ್ಲಿ ಇರಲಿಲ್ಲ, ಅದೇ ಆಗಿರೋದು. ನಾನು ಆ 3 ದಿವಸ ಅಲ್ಲಿ ಮದುವೆಗೆ ಹೋಗಿದ್ದೆ. ಅವರಿಲ್ಲಿ 27ನೇ ತಾರೀಕು ಬಂದರು. ನಾನು 28ನೇ ತಾರೀಕು ಬೆಳಗ್ಗೆ ಮದುವೆಗೆ ಹೋದೆ. ನಾನು ಇರಲಿಲ್ಲ ಇಲ್ಲ. ಹೌದು. ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಏನು ಕಾರಣ ಇರ್ಬೋದು ಸರ್? ಯಾಕಂದರೆ ನೀವು ತುಂಬ ಹತ್ತಿರ ನೋಡಿ, ಇವತ್ತು ಸನ್ನಿವೇಶ ಸರಿ ಇಲ್ಲ ನಾನು ಮಾತಾಡೋದು. ದಯವಿಟ್ಟು ಮುಗಿಸೋಣ ಇಲ್ಲಿಗೆ, ಪ್ಲೀಸ್. ಥ್ಯಾಂಕ್ ಯು. ಮಲಯಾಳಂ ಸರ್. ಸಿ.ಜೆ. ರಾಯ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ. ಅಂತಿಮ